ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್. ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಆಷಾಢ ಮಾಸದ ಏಕಾದಶಿಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಕಲಬುರಗಿ ರೈಲ್ವೆ ಸ್ಟೇಷನ್ ಮಾರ್ಗದಲ್ಲಿ ಇರುವ 17ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿದ ಸುಮಾರು 307 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ವಿಠ್ಠಲ ರುಕ್ಮಿಣಿ ಮಂದಿರದಲ್ಲಿ ಆಷಾಢ ಮಾಸದ ಏಕಾದಶಿ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆ ಕಾಕಡ ಆರತಿ, ಅಭಿಷೇಕ, ಮೂರ್ತಿ ಅಲಂಕಾರ, ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯಿತು. ನಂತರ ಚಿಕ್ಕ ಮಕ್ಕಳಿಂದ ಸಾಂಸ್ಕೃತಿಕ ಭರತನಾಟ್ಯ ಮಾಡುವ ಮೂಲಕ ತಮ್ಮ ಕಲಾ ಪ್ರದರ್ಶನ ಮಾಡಿದ್ರು. ವಿಠ್ಠಲ ಮಂದಿರ ಟ್ರಸ್ಟ್ಗೆ ದತ್ತು ಅಂತ ಈ ನಮ್ಮ ಸ್ಟೇಷನ್ ಬಡಾವಣೆಯಲ್ಲಿ ಸುಮಾರು 307 ವರ್ಷಗಳಷ್ಟು ಹಳೆಯದಾದಂಥ ಒಂದು ದೇವಸ್ಥಾನ ಇದೆ ವಿಠ್ಠಲ ಮಂದಿರ. ಈ ವಿಠ್ಠಲ ಮಂದಿರದ ವಿಶೇಷತೆ ಏನಪ್ಪ ಅಂದರೆ ಇದು ವಿಷ್ಣುವಿನ ಅವತಾರ ಅಂತೇ ಕರೀತಾರೆ. ಅದಕ್ಕೆ ಕೃಷ್ಣ ಮತ್ತು ವಿಷ್ಣುವಿನ ಅವತಾರ ಅಂತ ಕರೀತಾರೆ. ಈ 2 ವರ್ಷದಲ್ಲಿ ಬರುವ 24 ಏಕಾದಶಿಗಳಲ್ಲಿ ಈ 2 ಏಕಾದಶಿಗಳು ಶ್ರೇಷ್ಠವಾಗಿರ್ತವೆ, ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ. ಆಷಾಢ ಏಕಾದಶಿಗೆ ಭಗವಾನ್ ವಿಷ್ಣು ಶಯನಾವಸ್ಥೆಗೆ ಹೋಗ್ತಾರೆ, ನಿದ್ರಾವಸ್ಥೆಗೆ ಹೋಗ್ತಾರೆ. ಕಾರ್ತಿಕ ಏಕಾದಶಿಯಂದು ಭಗವಾನ್ ವಿಷ್ಣು ನಿದ್ರೆಯಿಂದ ಜಾಗೃತರಾಗ್ತಾರೆ. ಈ ಒಂದು ಕಾರ್ಯಕ್ರಮ ವಿಶೇಷತೆ ಅಂತಂದರೆ ಬೆಳಗ್ಗೆಯಿಂದ ನಾವು ಕಾಕಡಾರತಿ ಮೂಲಕ ಪ್ರಾರಂಭ ಮಾಡ್ತೀವಿ. ಕಾಕಡಾರತಿ ಆದಮೇಲೆ ಅಭಿಷೇಕ ಆಗುತ್ತೆ, ಅಭಿಷೇಕ ಆದಮೇಲೆ ಸಿಂಗಾರ ಆಗುತ್ತೆ, ಸಿಂಗಾರ ಆದಮೇಲೆ ಶೃಂಗಾರ
ಆರತಿ ಆಗುತ್ತೆ. ಶೃಂಗಾರ ಆರತಿ ಆದಮೇಲೆ ನಾವು ಜನರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈ ಗುಡಿ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಭಗವಾನ್ ಶ್ರೀ ವಿಷ್ಣುವಿನ ದಶಾವತಾರವಿದೆ ಮತ್ತು ಗಣಪತಿ ಅವತಾರಗಳಿದ್ದಾವೆ. ಮತ್ತು ಇದು ಸುಮಾರು ಬಹಳಷ್ಟು ಹಳೆಯದಾದಂಥ ಗುಡಿ ಇದೆ. ಇದು ಏನೋ ಈಗ ಪ್ರಚಲಿತದಲ್ಲಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಒಂದು ನಮ್ಮ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ತಾವು ನೋಡ್ತಿರ್ಬೋದು. ಈ ಒಂದು ಕಾರ್ಯಕ್ರಮ ಮುಂದಿನ ಸಲ ನಾವು ಮಾಡ್ತಾ ಇರ್ತೀವಿ. ಈಗ ಈ ಆಷಾಢಕತೆ ಸ್ಟಾರ್ಟ್ ಆದಮೇಲೆ ಈಗ ಚತುರ್ಮಾಸ ಪ್ರಾರಂಭ. ನನ್ನ ಹೆಸರು ದತ್ತಾತ್ರೇಯ ಜವರ್ಗಿ.